ಬೆಳಗ್ಗೆ ನಾನು ಅದೃಷ್ಟನು ಬ್ಲಾಕ್ ಅಂಡ್ ವೈಟ್ ಆಗಿದೆ ಬರೆಯೋ ಗಮನ ಈಗ ತಾನೇ ಅಲ್ಲೆಲ್ಲ ಅಯ್ಯಯ್ಯಯ್ಯೋ ಹಾಯ್ ಗಾಯ್ಸ್, ಇವತ್ತಿನ ಪ್ರಿವ್ಯೂ ನೋಡ್ಕೊಂಬಂದಿಲ್ಲ ಸೇಕಿಪೇಟ್ ರೇಟಿಂಗ್ ಅದು ಯಾವ ತರ ಮಾಡೋದಂತ ಅಲರ್ಟ್ ಮೋಷನ್ ಆಪ್ ಅಲ್ಲಿ ನೋಡೋಣ ಬನ್ನಿ ಗೈಸ್. ಹೇಗೆ ಮಾಡಲು ನಾನು ವಿಡಿಯೋ ತಳಗಡೆ ಫುಲ್ ಪ್ರಾಜೆಕ್ಟ್ ಲಿಂಕು ಸೇಕಿಪೇಟ್ ಲಿಂಕು ಕೊಟ್ಟಿದ್ದೀನಿ. ಸೊ ಇಂಪೋರ್ಟ್ ಮಾಡ್ಕೊಂಡು ಅಲರ್ಟ್ ಮೋಷನ್ ಅಲ್ಲಿ ಓಪನ್ ಮಾಡ್ಕೊರಿ ಗೈಸ್. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ತರ ಇರುತ್ತೆ ಪ್ರಾಜೆಕ್ಟ್. ಸೊ ಫೋಟೋ ಹಾಕೊಳ್ಳೋಣ. ಮೊದಲು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಇಷ್ಟ ಆಗಿರೋ ಫೋಟೋನ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಫಿಲ್ಮ್ ಕಾಂಬಿನೇಷನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಕರೆಕ್ಟಾಗಿ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಸೆಟ್ ಆಗಲಿಲ್ಲ ಅಂದರೆ ಚೂರು ಸ್ಪಿಂಗರಲ್ಲಿ ಆ ಕಡೆ ಈ ಕಡೆ ಮಾಡ್ಕೋಬೋದು. ಸರಿನಾ? ಇದೇ ಥರ ಮಾಡ್ಕೋಬೋದು. ಪ್ಲೇ ಮ್ಯಾಗೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಬೀಟಿಗೆ ಬರುತ್ತೆ. ಕಟ್ ಮಾಡ್ಕೋರಿ. ಮತ್ತೆ ಬ್ಯಾಕಿಗೆ ಬನ್ನಿ. ಮತ್ತೆ ಪ್ಲಸ್ ಮ್ಯಾಗೆ ಕ್ಲಿಕ್ ಮಾಡಿ, ಮೀಡಿಯಾ ಮ್ಯಾಗೆ ಕ್ಲಿಕ್ ಮಾಡಿ. ಮತ್ತೆ ನಿಮ್ಗೆ ಇಷ್ಟ ಆಗೋ ಫೋಟೋ ಕ್ಲಿಕ್ ಮಾಡ್ಕೊಂಡು 3 ಡಾಟ್ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಫಿಲ್ಮ್ ಕಾಂಬಿನೇಷನ್ ಮ್ಯಾಗೆ ಕ್ಲಿಕ್ ಮಾಡ್ಕೋರಿ. ಫುಲ್ ಸೆಟ್ ಆಗುತ್ತೆ. ಮತ್ತೆ ರೈಟ್ ಮಾರ್ಕ್ ಮ್ಯಾಗೆ ಕ್ಲಿಕ್ ಮಾಡಿ 2 ಸಲ ಮಾಡಿ. ಬಿಟ್ ಮ್ಯಾಗೆ ಬರುತ್ತೆ. ಸೊ ಕಂಟಿನ್ಯೂ 3 ಬಟನ್ ಮಾಡಿ, 2ನೇ ಆಪ್ಷನ್ ಕ್ಲಿಕ್ ಮಾಡಿ. ಈ ಥರ ಆಗುತ್ತೆ. ಸಾರಿ, 1 ಸೆಕೆಂಡು. ಈ ಥರ ಬರುತ್ತೆ. ರೈಟ್ ಮ್ಯಾಗೆ ಕ್ಲಿಕ್ ಮಾಡ್ಕೊರಿ. 2ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಟೈಮಿಂಗ್ ಮೇಲೆ ಸೆಕೆಂಡ್ ಆಪ್ಷನ್ ಎಲ್ಲ ರೈಸ್ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಸೊ ಎಲ್ಲವೂ ಇದೇ ಥರ ಹಾಕೋಬೇಕು ಬಿಟ್ ಮಾರ್ಕ್ ಮೇಲೆ. ಗೈಸ್, ನಾನು ಮಾತ್ರ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡೆ. ಇವಾಗ ಏನು ಮಾಡೋದು, ಜಸ್ಟ್ ಫೋಟೋ ಇಫೆಕ್ಟ್ ಹಾಕೋದು ಇಷ್ಟೇ. ಸೇಕ್ ಇಫೆಕ್ಟು ಅದು ಯಾವ ಥರ ಅಂತ ನೋಡೋಣ. ನಾನು ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಫೋಟೋ. ಸೊ ಯಾವ ಥರ ಅಂತ ಸೇಕ್ ಇಫೆಕ್ಟ್ ಹಾಕೋದು ನೋಡೋಣ ಬನ್ನಿ. ಬ್ಯಾಕಿಗೆ ಬನ್ನಿ. ಸೇಕ್ ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ನದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಕಾಪಿ ಅಂತ ಕ್ಲಿಕ್ ಮಾಡಿ. ಬ್ಯಾಕಿಗೆ ಬನ್ನಿ. ಬ್ಯಾಕಿಗೆ ಬಂದ ಮೇಲೆ ಕ್ಲಿಕ್ ಮಾಡಿ, ಫುಲ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಸೇಕ್ ಇಫೆಕ್ಟ್ ಮಾಡಿದ್ರಲ್ವ ಆ ಥರ ಕ್ಲಿಕ್ ಮಾಡಿ. ಇಲ್ಲಿ ಪೇಸ್ಟ್ ಮಾಡಿ. ಈ ಥರ ಪೇಸ್ಟ್ ಮಾಡಿಬಿಡಿ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಬ್ಯಾಕಿಗೆ ಬನ್ನಿ. ಮತ್ತೆ ರಿಟರ್ನು ಸೇಕ್ ಇಫೆಕ್ಟ್ ಮ್ಯಾಗ ಹೋಗಿ, ಸೇಕ್ ಇಫೆಕ್ಟ್ ಮ್ಯಾಗ ಹೋಗಿ ಮತ್ತೆ ಫೋಟೋ 2ನೇ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಕಾಪಿ ಕ್ಲಿಕ್ ಮಾಡ್ಕೊಂಡು ಬ್ಯಾಕಿಗೆ ಬಂದು ರಿಟರ್ನು ಫುಲ್ ಪ್ರಾಜೆಕ್ಟಿಗೆ ಬಂದು 2ನೇ ಇಫೆಕ್ಟಿಗೆ ಕ್ಲಿಕ್ ಮಾಡಿ, 2ನೇ ಫೋಟೋ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಗೈಸ್, ಇವಾಗ ನಾನು 2 ಇಫೆಕ್ಟ್ ತೋರಿಸಿದ್ನಲ್ವ. ಸೊ ಎಲ್ಲವೂ ಇದೇ ಥರ ಇಫೆಕ್ಟ್ ಹಾಕೋಬೇಕು. ನಾನು ಎಲ್ಲಕ್ಕೂ ಹಾಕೊಂಡಿದ್ದೀನಿ. ಸೊ ಇನ್ನೂ ಏನು ಮೂವ್ ಆಗ್ತಾ ಇಲ್ವ, ಇನ್ನೂ ಪೂರ್ತಿಯಾಗಿ ವಿಡಿಯೋ ನೋಡಿ ಗೈಸ್, ಅಂದರೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಏನೂ ಅರ್ಥ ಆಗೋದಿಲ್ಲ. ಈ ಥರ ಇರುತ್ತೆ. ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋನ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವೆಲ್ಲ ಆಫ್ ಆಗಿರುತ್ತೆ ಇಫೆಕ್ಟು, ಇವೆಲ್ಲ ಆನ್ ಮಾಡಬೇಕು. ಈ ಥರ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. 1 2 3 ಈ ಥರ ಎಲ್ಲವೂ ಆನ್ ಮಾಡಬೇಕು. ಎಲ್ಲ ಇಫೆಕ್ಟಿಗೆ ಹೋಗಿ ಇವಾಗ ವರ್ಕ್ ಆಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ, ಇಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಆನ್ ಮಾಡಿ. ಇವೆಲ್ಲನೂ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬೇರೆ ಕಡೆ ಕ್ಲಿಕ್ ಮಾಡಿದ್ರೆ ಮತ್ತೆ ಪ್ರೊಸೆಸ್ ಚೇಂಜ್ ಆಗುತ್ತೆ ಗೈಸ್. ಎಲ್ಲವೂ ಇದೇ ಥರ ಮಾಡಬೇಕು. ಆದಮೇಲೆ ವಿಡಿಯೋ ಕಂಪ್ಲೀಟ್ ಆಯಿತು ಗೈಸ್. ಈ ಥರ ವಿಡಿಯೋ ಎಡಿಟಿಂಗ್ ಆಯಿತು. ವಿಡಿಯೋ ಡೌನ್ಲೋಡಿಂಗ್ ಮಾಡೋದಂತೂ ನಿಮ್ಗೆ ಗೊತ್ತೇ ಇದೆ ಅನ್ಕೊಂಡಿದ್ದೀನಿ.
ತೋರಿಸಿದ್ನಲ್ವಾ ಹೋದ ವಿಡಿಯೋದಲ್ಲಿ, ಸೊ ಅದೇ ಥರ ಮಾಡ್ಕೊರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಬಾಜುಕಿನ ಬೆಲ್ ಐಕನ್ ಕ್ಲಿಕ್ ಮಾಡಿ, ನಾವು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.